ಬಹುನಿರೀಕ್ಷಿತ ಆಟೋ ದರ ಪರಿಷ್ಕರಣೆ ಸಭೆ ಬೆಂಗಳೂರಿನಲ್ಲಿ ಆರಂಭ ಆಗಿದೆ. ಆಟೋ ದರ ಏರಿಕೆಯ ಬೇಡಿಕೆಯನ್ನು ಇಟ್ಟಿದ್ದಾರೆ ಆಟೋ ಸಂಘಟನೆಯವರು. ಈ ಕುರಿತಂತೆ ಈಗ ಸಭೆ ಆರಂಭ ಆಗಿದೆ. ಮೆಟ್ರೋ ಬಿಎಂಟಿಸಿ ನಂತರ ಆಟೋ ದರ ಏರಿಕೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಸಂಬಂಧ ಈಗ ಆಟೋ ದರ ಪರಿಷ್ಕರಣೆ ಸಭೆ ಆರಂಭ ಆಗಿದೆ. ಉಪ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಸಾಹಿಲ್ ಬಾಗ್ಲಾ ನೇತೃತ್ವದಲ್ಲಿ ಸಭೆ ನಡೀತಾ ಇರತಕ್ಕಂಥದ್ದು. ಆಟೋ ಯೂನಿಯನ್ಗಳು ಸಭೆಯಲ್ಲಿ ಭಾಗಿಯಾಗಿವೆ. ಮಿನಿಮಮ್ ಆಟೋ ದರ 30 ರೂಪಾಯಿ ಇದೆ, ಇವಾಗ ಅದನ್ನು 40 ರೂಪಾಯಿಗೆ ಏರಿಸಬೇಕು ಅಂತ ಸಭೆಯಲ್ಲಿ ಆಟೋ ದರ ಪ್ರಸ್ತಾಪ ಮಾಡಿದ್ದಾರೆ ಯೂನಿಯನ್ನವರು. 30 ರೂಪಾಯಿ ಇರೋದನ್ನು 40 ರೂಪಾಯಿ ಏರಿಕೆ ಮಾಡಬೇಕು. ಅದಾದ ಮೇಲೆ ಪ್ರತಿ ಕಿಲೋಮೀಟ್ರಿಗೂ ಕೂಡ 5 ರೂಪಾಯಿ ಜಾಸ್ತಿ ಮಾಡಬೇಕು ಅಂತಕ್ಕಂಥ ಬೇಡಿಕೆ. ಈಗ ಬೆಂಗಳೂರಿನಲ್ಲೇ ಬೇಕಾದಷ್ಟು ಯೂನಿಯನ್ಗಳಿದೆಯಲ್ಲ, ಆ ಯೂನಿಯನ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಇವರೆಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಹಾಜರಾಗಿದ್ದಾರೆ. ಎಲ್ಲರೂ ಸೇರಿ ಚರ್ಚೆ ಮಾಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬಂದು ಅದನ್ನು ಉಪ ಪೊಲೀಸ್ ಆಯುಕ್ತರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಬೇಕಾಗತ್ತೆ. ಆಮೇಲೆ ದರ ಪರಿಷ್ಕರಣೆ ಏನು ಎತ್ತ ಅಂತ ಸರ್ಕಾರದ ಗಮನಕ್ಕೆ ತಂದು ಒಂದು ಅಂತಿಮವಾದಂತಹ ತೀರ್ಮಾನಕ್ಕೆ ಬರಲಾಗುತ್ತೆ. 2021ರಲ್ಲಿ ದರ ಪರಿಷ್ಕರಣೆ ಆಗಿದ್ದು ಇಲ್ಲಿ ತನಕ ಆಗಿಲ್ಲ. ಈಗಾಗಲೇ ಬೇರೆ ಬೇರೆ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಜೀವನ ಮಟ್ಟಕ್ಕೆ ಹೆಚ್ಚಿನ ಹಣ ಅಗತ್ಯ ಇದೆ ಆಟೋ ಡ್ರೈವರ್ಗಳಿಗೆ. ಹಾಗಾಗಿ ದರ ಏರಿಕೆ ಮಾಡಿಕೊಡಿ ಅಂತ ಕೇಳ್ಕೊಂಡಿರೋದವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಕೇವಲ ಮಿನಿಮಮ್ ಚಾರ್ಜು 30ರಿಂದ 40 ರೂಪಾಯಿ ಮಾಡಿ ಅಂತಕ್ಕಂಥದ್ದು ಅಷ್ಟೇ ಅಲ್ಲ ಅನಿಸುತ್ತೆ. ಬೇರೆ ಬೇಡಿಕೆಗಳನ್ನು ಕೂಡ ಅವರು ಇಟ್ಟಿರಬಹುದು. ಈಗ ಸಭೆಯಲ್ಲಿ ಚರ್ಚಿತವಾಗುವ ಪ್ರಮುಖ ವಿಚಾರಗಳು ಯಾವ್ಯಾವುದು? ಅರವಿಂದ್, ಒಂದು ಮಿನಿಮಮ್ ದರ ಏನಿದೆ ಅದು 30ರಿಂದ 35 ರೂಪಾಯಿ 40 ರೂಪಾಯಿಗೆ ಏರಿಕೆ ಮಾಡಿ ಅನ್ನುವಂತಹ ಒಂದು ಬೇಡಿಕೆ. ಇನ್ನೊಂದು ಕಡೆಗೆ 15ರಿಂದ 20 ರೂಪಾಯಿಗೆ ಪ್ರತಿ ಕಿಲೋಮೀಟರ್ ದರವನ್ನು ಏರಿಕೆ ಮಾಡಿ ಅನ್ನುವಂತಹ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಈಗ ಆಟೋ ಡ್ರೈವರ್ಸ್ ಹೇಳ್ತಾ ಇರುವಂಥದ್ದು, ನಮ್ಮ ಪ್ರತಿನಿತ್ಯದ ಜೀವನಕ್ಕೆ ದಿನ ಬೇಕಾಗಿರುವಂಥದ್ದು 500ರಿಂದ 600 ರೂಪಾಯಿ ಬೇಕಾಗಿದೆ. ಹಾಗಾಗಿ ನೀವು ಎಲ್ಲದರ ದರವೂ ಕೂಡ ಏರಿಕೆ ಆಗ್ತಾ ಇದೆ. ಈಗ ಮೆಟ್ರೋ ದರ ಏರಿಕೆ ಆಯಿತು, ಬಸ್ಗಳ ದರ ಏರಿಕೆ ಆಯಿತು, ಆದರೆ ಆಟೋ ದರವನ್ನು ಏರಿಕೆ ಮಾಡೋದಕ್ಕೆ ಇಷ್ಟೊಂದು ಕಾಲಾವಕಾಶ ಯಾಕೆ ಬೇಕು ಅನ್ನುವಂತಹ ಆಕ್ರೋಶವನ್ನ ಆಟೋ ಡ್ರೈವರ್ಸ್ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಶೀಘ್ರದಲ್ಲೇ ಆಟೋ ದರವನ್ನು ಏರಿಕೆ ಮಾಡಬೇಕು ಅನ್ನುವಂತಹ ಪ್ರಸ್ತಾವನೆಯನ್ನ ಇಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಆಟೋ ಡ್ರೈವರ್ಸ್ ಇದೇ ಸಭೆಯಲ್ಲಿ ಓಲಾ ಉಬರ್ಗಳು ನಾನ್ ಪೀಕ್ ಅವರಲ್ಲಿ ಒಂದು ದರ, ಪೀಕ್ ಅವರಲ್ಲಿ ಒಂದು ದರವನ್ನ ಮಾಡಿ ಕಮಿಷನ್ ಅನ್ನ ಹೊಡಿತಾ ಇದ್ದಾರೆ. ಸರ್ಕಾರ ಇದರ ಬಗ್ಗೆ ಯಾವುದೇ ರೀತಿ ಕ್ರಮವನ್ನ ವಹಿಸ್ತಾ ಇಲ್ಲ. ಬದಲಾಗಿ ಆಟೋ ದರ ಪರಿಷ್ಕರಣೆಗೆ ಮಾತ್ರ ಹಿಂದೇಟು ಹಾಕ್ತಾ ಇದೆ ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಎಷ್ಟು ದರವನ್ನ ಡಿಮ್ಯಾಂಡ್ ಮಾಡ್ತಾರೆ ಅನ್ನುವಂಥದ್ರನ್ನ ಆಧರಿಸಿ ಒಂದು ವರದಿಯನ್ನ ತಯಾರು ಮಾಡಿ ಅದನ್ನ ಡಿಸಿಗೆ ಪ್ರಸ್ತಾವನೆಯನ್ನ ಕಳಿಸ್ಕೊಡ್ತಾರೆ. ಅದಾದ ಬಳಿಕ ಡಿಸಿ ಅವರು ಫೈನಲ್ ಆಗಿ ಗ್ರೀನ್ ಸಿಗ್ನಲ್ ಕೊಟ್ಟ ಬಳಿಕ ದರ ಪರಿಷ್ಕರಣೆ ಆಗುತ್ತೆ. 2021ರಲ್ಲಿ ದರ ಪರಿಷ್ಕರಣೆ ಆಗಿರೋದ್ರಿಂದ ಈ ವರ್ಷ ಇನ್ನೊಂದು ವಾರದಲ್ಲಿ ಅಂತಿಮವಾಗಿ ದರ ಪರಿಷ್ಕರಣೆಯ ನಿರ್ಧಾರವನ್ನ ಡಿಸಿ ಹೊರಹಾಕುವಂತಹ ಸಾಧ್ಯತೆ ಇದೆ. ಅರವಿಂದ್, ರೈಟ್. ಪವಿತ್ರ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ಈ ಓಲಾ ಊಬರ್ ಅವ್ರ ವಿಚಾರದಲ್ಲಿ ಒಂದು ಕಠಿಣ ನಿರ್ಧಾರಕ್ಕೆ ಬರಬೇಕು. ಅವ್ರು ಹಾಕಿದ್ದೇ ರೇಟು, ಆಡಿದ್ದೇ ಆಟ ಅನ್ನೋ ರೀತಿಯಲ್ಲಿ ಆಗಿದೆ. ಅದಕ್ಕೆ ಯಾವ ರೀತಿ ಕಡಿವಾಣ ಹಾಕ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ.